गणेशाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमन्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुरुप्रवराय गुरवे गुणगुरवे गुरुदैत्यकलक्षेत्रे गुरुवासनाराध्याय गुरुपुत्रपवित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमन्ताय गोचरदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ॐ ह्रीं नमो सिद्धाणम् ॐ ह्रीं नमो आयर्याणम् ॐ ह्रीं नमो उवज्जायाणम् ॐ ह्रीं नमो लोये सर्वसाहुणम् एषो पञ्चनमोकारो सर्वपावपणासनो मङ्गलानं च सर्वेसिं परमं हवै मङ्गलं परमं हवै मङ्गलम् विघ्नहरण मङ्गलकरण स्वामी भिक्षुरो नाम गुणयोलक सुमिरन किया सरे अचिन्त्य काम सरे अचिन्त्य काम सरे अचिन्त्य ಅಭಿವೃದ್ಧಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಈ ಶಾಲೆಯ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು, ಜ್ಞಾಪಿಸ್ಕೊಬೇಕು. ಶ್ರೀಮತಿ ವಿದ್ಯಾವತಮ್ನವರು ಅವ್ರನ್ನ ಬತ್ತಿದಂಗೆ ಹೇಳ್ಬಿಟ್ರು ನಮ್ಮ ಪ್ರಕಾಶ್ ಜಿ ಅವರು, ನಿಮ್ಮ ಮುಖದಲ್ಲಿ ಏನೋ ತೇಜಸ್ಸಿದೆ ಅಂತ.
ನಿಜವಾಗೂ ತೇಜಸ್ಸಿದೆ. ಅವರು ನಮ್ಮ ಶಾಲೆಯಲ್ಲಿ ಇರೋವರೆಗೂ ಶಾಲೆ ಬಹಳ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಹಾಗೂ ರಾಷ್ಟ್ರಮಟ್ಟದ ಈ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಎಲ್ಲ ಸಹೋದರಿಯರೇ, ನಮ್ಮ ಈ ಒಂದು ಗ್ರಾಮದ ಪ್ರಮುಖರೇ, SDMCಯ ಸರ್ವ ಸದಸ್ಯರೇ, ನಮ್ಮ ವಿವಿಧ ಶಾಲೆಗಳಿಂದ ಬಂದಿರುವಂತಹ ಶಿಕ್ಷಕರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ, ಪೋಷಕ ಬಂಧುಗಳೇ, ಮೊದಲನೇದಾಗಿ ನಾನು ಬೆಂಗಳೂರಿಗೆ ಅಕ್ಟೋಬರ್ ತಿಂಗಳಲ್ಲಿ DO ಆಗಿ ರಿಪೋರ್ಟ್ ರಿಪೋರ್ಟ್ ಮಾಡ್ಕೊಂಡಿದ್ದ ದಿವಸನೇ ಮೊದಲು ವಿಸಿಟ್ ಕೊಟ್ಟ ಶಾಲೆ ಮಾಳಗಾಡು. ಫಸ್ಟ್ ವಿಸಿಟ್ ಆಫ್ ಮೈ ಸರ್ವಿಸ್ ಇನ್ ಬ್ಯಾಂಗ್ಳೂರ್. ಐ ವಿಸಿಟೆಡ್ ಫಸ್ಟ್ ಟೈಮ್ to this school 5 months back. ಸೊ ಅವಾಗ ನೋಡಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಅದು ಕಾರಣಕ್ಕೂ ತಾವೆಲ್ಲರೂ ಇಲ್ಲಿ ಕೂತಿದ್ದೀರಾ ವಿತ್ ಲಾಟ್ ಆಫ್ ಡಿಸಿಪ್ಲಿನ್, ಲಾಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಟುವರ್ಡ್ಸ್ ಅವರ್ ಗವರ್ಮೆಂಟ್ ಸ್ಕೂಲ್ ಚಿಲ್ಡ್ರನ್. ಸೊ ಆನ್ ಬಿಹಾಫ್ ಆಫ್ ದ ಡಿಪಾರ್ಟ್ಮೆಂಟ್, I would like to thank each and every persons behind this beautiful renovation. ಇದು ಕೇವಲ ಸರ್ಕಾರದಿಂದ ಆಗುವಂಥ ಕೆಲಸ ಅಲ್ಲ. ಎಲ್ಲರೂ ಸೇರಿದ್ರೆ ಈ ಥರದ ಒಂದು ಸ್ವರೂಪವನ್ನು ನಾವು ಕಾಣ್ಬೋದು. ಅದರ ಮುಖಾಂತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ನಾವು ನೋಡ್ಬೋದು. ಈ ನಿಟ್ಟಿನಲ್ಲಿ ನೀವು ಭಾಗವಹಿಸಿದ್ವಿ ಎಲ್ಲ ವಿಭಾಗಗಳಲ್ಲಿ. ಬರೀ ಪೇಂಟ್ ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ, ಆದರೆ ಒಳಗಡೆ ಹೋದರೆ ಎಲ್ಲ ಕ್ಲಾಸ್ ರೂಮ್ಸು ಎಕ್ವಿಪ್ಡ್ ವಿತ್ ಮಲ್ಟಿ ಡಿಜಿಟಲ್ ಎಕ್ವಿಪ್ಮೆಂಟ್ಸು, ಡೆಸ್ಕ್ಗಳು, ಫ್ಲೋರಿಂಗು, ಟಾಯ್ಲೆಟ್ ಫೆಸಿಲಿಟೀಸು, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸು, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಏನು ಬೇಕಾಗಿತ್ತು ಎಲ್ಲದನ್ನೂ ಸಹ ತಾವೆಲ್ಲರೂ ಸೇರಿ ನಮ್ಮ ಶಾಲೆಗೆ ಕೊಡುಗೆಯಾಗಿ ಕೊಟ್ಟಿದ್ದೀರ. ಇಲಾಖೆ ಪರವಾಗಿ ನಾನು ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಪೋಷಕರಲ್ಲಿ ಒಂದು ವಿನಂತಿ, ನಮಗೆ ಇಲ್ಲಿ ಜಾಗ ಇದೆ, ಇಲ್ಲಿ ಸುಮಾರು 1 ಎಕರೆ ಬರೀ 24 ಗುಂಟೆ ಜಾಗ ಇದೆ. ಅದು ಇವಾಗ ನಾವು ಬಂದಮೇಲೆ ಇವಾಗ ಸರ್ವೆ ಮಾಡಿಸ್ತಾ ಇದ್ದೀವಿ. 24 ಗುಂಟೆ ಜಾಗ ಇದೆ, ಒಳ್ಳೆ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ನಾವು ನಿರ್ಮಾಣ ಮಾಡ್ಬೋದು. ಇವಾಗ ಹಿಂಗೆ ನಮ್ಮ ಕಮಲಾನಗರದಲ್ಲಿ ಮತ್ತು ನಮ್ಮ ಕುರುಬರಹಳ್ಳಿನಲ್ಲಿ, ಕೃಷ್ಣಾನಂದ ನಗರದಲ್ಲಿ ಭವ್ಯವಾದಂತಹ ಕಾರ್ಪೊರೇಟ್ ಲೆವೆಲ್ನ ಸ್ಕೂಲ್ಗಳು, ಸರ್ಕಾರಿ ಶಾಲೆಗಳು ಆಗಿದ್ದಾವೆ. ತಾವೆಲ್ಲರೂ ನೋಡಿರ್ಬೋದು. ಅಲ್ಲಿ ಸುಮಾರು 2,000ದಿಂದ 1,500 ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇದ್ದಾರೆ. ಅಡ್ಮಿಷನ್ ಈಗಾಗಲೇ ಮುಗಿದೋಗ್ಬಿಟ್ಟಿದೆ ಸರ್ಕಾರಿ ಶಾಲೆ. ಆ ಥರದ ಒಂದು ಸ್ವರೂಪದ ಶಿಕ್ಷಣವನ್ನು ನಮ್ಮ ಸರ್ಕಾರಿ ಶಾಲೆಗಳನ್ನು ನೀಡ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ಯಾರಪ್ಪ ಅಂತಂದರೆ ನಿಮ್ಮಂತಹ ದಾನಿಗಳು, ನಿಮ್ಮಂಥ ಡೋನರ್ಸ್ ಇರೋದ್ರಿಂದಲೇ ನಮಗೆ ಒಂದಷ್ಟು ಅಂದ ಚಂದವನ್ನು ಮಾಡಿಕೊಂಡು ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸುವಂತಹ ಒಂದು ಕೆಲಸ ಆಗ್ತಾಯಿದೆ. ಸೊ ಇದೇ ರೀತಿಯಾದ ಸಹಕಾರ ನಮಗೆ ಕೊಡಿ. ನಮ್ಮ ಶಿಕ್ಷಕರಲ್ಲೂ ಒಂದು ವಿನಂತಿ ಏನಪ್ಪ ಅಂದರೆ, ಮಕ್ಕಳು ಹೆಚ್ಚು ದಾಖಲಾಗುವಂತೆ ನೋಡ್ಕೊಳ್ಳಿ. ಮಕ್ಕಳಿಗೆ ಗುಣಾತ್ಮಕವಾದಂಥ ಶಿಕ್ಷಣವನ್ನು ನೀಡಿ. ಆ ಮಕ್ಕಳು ಮುಂದಿನ ಭವಿಷ್ಯ ಉಜ್ವಲವಾಗಿ ಬೆಳೆಯೋದಕ್ಕೆ ನೀವು ಸೇತುವೆಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಿ. ಅದರ ಮುಖಾಂತರ ನಾವು ಕೊಡುಗೆಯನ್ನು ಈ ಸಮಾಜದವರಿಗೆ, ಈ ಮಂಡಲದವರಿಗೆ ನಾವು ಏನು ಕೊಡುಗೆ ಕೊಡ್ಬೋದು ಅಂತಂದರೆ ಗುಡ್ ಸಿಟಿಸನ್ಸ್ನ ಕೊಡಬೇಕು ನಾವು. ಅವ್ರು ಆ ಉದ್ದೇಶದಿಂದಲೇ ಒಂದು ಒಳ್ಳೆಯ ವಾತಾವರಣ ಸರ್ಕಾರಿ ಶಾಲೆಗಳಲ್ಲಿ ಆಗಲಿ ಅನ್ನೋ ಉದ್ದೇಶದಿಂದಲೇ ಈ ಥರದ್ದೆಲ್ಲ ಸಿದ್ಧಾಂತ ಮಾಡಿ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಸೊ ಈಗ ಸಂಪೂರ್ಣವಾಗಿ ಸಿದ್ಧಾಂತಗೊಂಡಿದೆ. ನಮ್ಮ ಶೈಕ್ಷಣಿಕ ವರ್ಷ ಅಂತ್ಯ ಆಗ್ತಾ ಇದೆ. ಇವತ್ತಿಗೆಲ್ಲ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ
10ನೇ ತಾರೀಕಿನಿಂದ ಬೇಸಿಗೆ ರಜೆ ಮಕ್ಕಳಿಗೆಲ್ಲ ಇರುತ್ತೆ. ಶಿಕ್ಷಕರು ಆಗಿಂದಾಗೆ ಶಾಲೆ ಕಡೆ ಬಂದು ಇಲ್ಲಿಯ ಪ್ರಮುಖರು, ಇಲ್ಲಿಯ ನಾಗರಿಕರು ಸಹ ಇದೊಂದು ಸ್ವತ್ತು, ಇದು ಇಟ್ಸ್ ಎ ಪ್ರಾಪರ್ಟಿ, ನಮ್ಮ ಸಾರ್ವಜನಿಕ ಪ್ರಾಪರ್ಟಿ. ಇದನ್ನು ಯಾರೂ ಧಕ್ಕೆ ಬರದಂತೆ, ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಅದನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಜವಾಬ್ದಾರಿ ಈ ಗ್ರಾಮಸ್ಥರದ್ದಾಗಿರುತ್ತೆ, ಈ ಊರಿನವ್ರದ್ದಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕಾಳಜಿ ವಹಿಸಿ ಈ ಶಾಲೆಯನ್ನು ಬೆಳೆಸಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ತೇರಾಪಂತ್ ಮಹಿಳಾ ಮಂಡಲದ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಮತ್ತು ಇನ್ನೊಂದಷ್ಟು ಜನ ನಮ್ಮ ಯುವ ಸಂಘದವರು, ಸಂಸ್ಥೆಯವರೆಲ್ಲರೂ ಬಂದಿದ್ದೀರಾ, ಹಿರಿಯರು ಬಂದಿದ್ದೀರಾ, ಹಿರಿಯ ನಾಗರಿಕರು ಇದ್ದೀರಾ, ತಾವೆಲ್ಲರೂ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಇದೇ ರೀತಿಯಾದಂಥ ಪ್ರೋತ್ಸಾಹವನ್ನು ನಮ್ಮ ಸರ್ಕಾರಿ ಶಾಲೆಗಳಿಗೆ ನೀಡಿ ಅಂತ ಹೇಳ್ತಾ, ನನಗೆ ಇಲ್ಲಿ ಬರೋದಕ್ಕೆ ಅವಕಾಶ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯ ಬಹಳ ಸಂತೋಷ ಪಡುವಂಥ ವಿಚಾರ. ಇನ್ನು ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಜೊತೆ ನಮ್ಮನ್ನು ಕೂಡ ಇಂಥ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಯಾರಾದರೂ ಇಂಥ ಕಾರ್ಯಗಳು ಮಾಡುವಾಗ ನಾವು ನಿಮ್ಮ ಜೊತೆ ಸೇರಿ ಊರ ಜೊತೆ ನಾವು ಸ್ವಲ್ಪ ಸೇರ್ತು ನನಗೆ ನಮಗೂ ಒಂದು ಸ್ವಲ್ಪ ಒಂದು ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೊತೆ ನಾವು ಇರ್ತೀವಿ ಥರ. ಥ್ಯಾಂಕ್ ಯು. ನುಡಿಗಳನ್ನು ಮಾತನಾಡಿದ್ದಾರೆ. ಬಹಳ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ, ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ಕ್ಷೇತ್ರಣ್ಣವರು ಒಂದೆರಡು ಮಾತನಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಕಾರ್ಯ ಬಹಳ ಸಂತೋಷ ಪಡುವಂಥ ವಿಚಾರ. ಇನ್ನು ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಜೊತೆ ನಮ್ಮನ್ನು ಕೂಡ ಇಂಥ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಯಾರಾದರೂ ಇಂಥ ಕಾರ್ಯಗಳು ಮಾಡುವಾಗ ನಾವು ನಿಮ್ಮ ಜೊತೆ ಸೇರಿ ಊರ ಜೊತೆ ನಾವು ಸ್ವಲ್ಪ ಸೇರ್ತು ನನಗೆ ನಮಗೂ ಒಂದು ಸ್ವಲ್ಪ ಒಂದು ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೊತೆ ನಾವು ಇರ್ತೀವಿ ಥರ. ಥ್ಯಾಂಕ್ ಯು. ಹೇಳಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದೆ ನಮ್ಮ ಪ್ರಕಾಶ್ ಜಿ ಅವರು ಮಾತನಾಡ್ತಾರೆ, ಒಂದೆರಡು ನುಡಿಗಳನ್ನು ಹೇಳ್ತಾರೆ. ಅವರಿಗೆ ಎಲ್ಲರಿಗೂ ನಮಸ್ಕಾರ. ಸಂತೋಷ ಏನು ಅಂದರೆ, ನಮ್ಮ ಸ್ಥಳೀಯ ನಾಗರಿಕರು ಅವತ್ತು ಏನು ನಮ್ಮ ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡು ಈ ಕಾರ್ಯಕ್ರಮ ನಾವೇ ಮಾಡ್ತೀವಿ, ನಿಮ್ಮನ್ನೆಲ್ಲ ನಾವೇ ಆಹ್ವಾನಿಸ್ತೀವಿ ಅಂತ ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು ಸರ್. ಕಾರಣ ಅಂತಂದರೆ 3ನೇ ತಾರೀಕು ಒಂದು ಸಿದ್ಧತೆ ಸಭೆ ಮಾಡ್ಕೊಂಡ್ವಿ. ಏನೇನು ಮಾಡಬೇಕು, ಇನ್ನೇನು ಪೆಂಡಿಂಗ್ ಇದೆ ಅಂತ ನನಗೂ ಮಂಜು ಗಾದಿ ಅವರು ಕರೀದ್ರು. ನಾನು ಆ ಸಭೆಯಲ್ಲಿದ್ದೆ. ನಮ್ಮ ಪಾರ್ಥಸಾರಥಿ ಅವರು, ಪ್ರತಿಮಾ ಮೇಡಮ್ ತುಂಬ ಸೌಹಾರ್ದಪೂರ್ಣ ವಾತಾವರಣದಲ್ಲಿ ನಿಶ್ಚಯ ಮಾಡಿ 8ನೇ ತಾರೀಕು ಈ ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ಈ ಕಾರ್ಯಕ್ರಮ ಇದೆ. ನಮಗೆ ತುಂಬ ಸಂತೋಷ ಏನಾಗ್ತದೆ ಅಂದರೆ, ನಮ್ಮ ಮಹಿಳಾ ಮಂಡಲ ಏನು ವಿಜಯನಗರ ಈ ಸ್ಕೂಲನ್ನು ಈ ಮಟ್ಟಕ್ಕೆ ತರಬೇಕು, ಒಂದು ಮಾಡಲ್ ಸ್ಕೂಲ್ ಮಾಡಬೇಕು ಅಂತ ನಿಶ್ಚಯ ಮಾಡಿ ಎಲ್ಲ ರೀತಿಯಲ್ಲಿ ವಿವರಿಸುವಾಗ ನಮ್ಮ ಕ್ಷೇತ್ರೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ನಾನು ಪದೇ ತಿಳಿಸೋದು ಅವಶ್ಯಕತೆ ಇಲ್ಲ. ನಮ್ದೆಲ್ಲ ನಮ್ಮ ಸಮಾಜ ಯಾವಾಗಲೂ ನಮ್ಮಲ್ಲಿ ಏನಿದೆ, ಸಬ್ಕೆಗೆ ಶಿಕ್ಷಾ, ಆ ಅಡಿಯಲ್ಲಿ ನಾವು ನಮ್ಮ ಕೆಲಸ ಮಾಡ್ತೇವೆ. ಸಮೃದ್ಧ ರಾಷ್ಟ್ರೀಯ ಯೋಜನೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಹಾಗೆ ವೀಣಾಜಿ ಅವರು ಕೂಡ ಅವರು ಈ ವಿವರಿಸಿದ್ರು. ನಾವು ಇಡೀ ದೇಶದಲ್ಲಿ 100 ಸ್ಕೂಲ್ ದತ್ತು ತಗೊಂಡಿದ್ದೀವಿ, ಅಲ್ಲಿ ಇಂಥ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದೊಂದು ಸಂತೋಷದ ದಿನ. ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ. ನನಗೂ ಕರೆದು ಈ ಒಂದು ಅಳಿಲು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತೇರಾಪಂತ್ ಮಹಿಳಾ ಮಂಡಲ ವಿಜಯನಗರ ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಮೆಂಬರ್ಸು ಮತ್ತು ನಮ್ಮ ಯುವ ಪರಿಷತ್ತು, ತೇರಾಪಂತ್ ಸಭಾ ವಿಜಯನಗರ ಅಧ್ಯಕ್ಷರೆಲ್ಲ ಬಂದಿದ್ದಾರೆ ಮತ್ತು ಹಿರಿಯರೆಲ್ಲ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ. ಇನ್ನು ಮುಂದೆಯೂ ಕೂಡ ಒಳ್ಳೆಯ ಕಾರ್ಯಕ್ರಮ ನಮ್ಮ ಸಮಾಜ ನಿಮ್ಮ ಜೊತೆ ಇದೆ. ನನ್ನ ಒಂದು ನಿಮ್ಮಲ್ಲಿ ವಿನಂತಿ ಅಂದರೆ, ಅಲ್ಲಿ ಒಂದು ಶಬ್ದ ಮಿಸ್ ಆಗಿದೆ, ಶಾಲೆ ನಗರೀಕರಣ. ಅದು ಒಂದು ಮಾಡಿಸ್ಕೊಡ್ಬೇಕು. ಅದಿದ್ದರೆ ಅದಕ್ಕೊಂದು ಬೆಲೆ ಇರುತ್ತೆ. ನಾನು ಇವತ್ತು ತುಂಬ ಒಂದು ಒಳ್ಳೆಯ ಫ್ರೆಂಡು ಶೇಖರನ್ನು ನಾನು ಇವತ್ತು ಭೇಟಿ ಮಾಡಿದೆ. ಅವರು ವಿಚಾರ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಅವರು ಏನಂದ್ರು, ನಾನು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀನಿ, ನಮಗೂ ಸಹಕಾರ ಬೇಕಾಗತ್ತೆ, ನಿಮ್ಮ ಮುಂದೆ ಜೊತೆ ಕೆಲಸ ಮಾಡೋಣ. ಈ ಇಡೀ ನಮ್ಮ ಮಾಲ್ಗಳ ನಾವು ಬೆಂಗಳೂರವರೇ, ನಾವು ಯಾವತ್ತೂ ನಮ್ಮ ಜೈನ ಸಮಾಜದಲ್ಲಿ ಒಂದು ಸಿದ್ಧಾಂತ ಇದೆ, ನಾವು ಎಲ್ಲಿ ಸಂಪಾದಿಸಿದ್ರು ಅಲ್ಲಿ ಖರ್ಚು ಮಾಡ್ತೀವಿ. ಅದು ಬ್ಲಡ್ ಬ್ಯಾಂಕ್ ಇರ್ಬೋದು, ಡಯಾಗ್ನೋಸಿಸ್ ಸೆಂಟರ್ ಆಗಿರ್ಬೋದು, ಮತ್ತು
ಇಂಥ ಸ್ಕೂಲ್ ವಿಚಾರದಲ್ಲಿರಬೇಕು. ಮೊನ್ನೆ ನಾವು 2,000 ಬ್ಯಾಗ್ ನಾವು ಹಂಚಿದ್ವಿ ಸರ್ ಮಕ್ಕಳಿಗೆ. ಎಲ್ಲಿ? ಬಲ್ಮುಂಡೆ ಮತ್ತು ನಮ್ಮ ಮಾಕುಂಡಿ, ಅಲ್ಲಿ ವೀರಣ್ಣಗೌಡರಿದ್ದಾರೆ BO ಕೋಲಾರದವರು. ಅಲ್ಲಿ ಆಲ್ರೆಡಿ 17,000 ಬ್ಯಾಗ್ ಹಂಚಿದ್ವಿ ಕೋಲಾರದಲ್ಲಿ. ಎಷ್ಟು ಒಳ್ಳೆ ಬ್ಯಾಗ್. ನಾನು 2 ಸಭೆಗೆ ಹೋಗಿದ್ದೆ. 2,000 ಕಿಟ್ಸು, ಅದರಲ್ಲಿ ಬುಕ್ಸು, ವಾಟರ್ ಬ್ಯಾಗು, ಟಿಫಿನ್ ಬಾಕ್ಸು, ಜಾಮೆಟ್ರಿ ಬಾಕ್ಸು ಮತ್ತು ಒಳ್ಳೆ ಒಂದು ಸ್ಕೂಲ್ ಬ್ಯಾಗ್. ಸೊ ನಮ್ಮ ಜೈನ್ ಸಮಾಜ ಯಾವಾಗಲೂ ಇಂಥ ಒಳ್ಳೆ ಕೆಲಸ ತೊಡಗುತ್ತೆ. ನಿಮ್ಮ ಜೊತೆ ಇದ್ದೀವಿ. ನೀವೆಲ್ಲ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ. ನಮ್ಮ ಮಹಿಳಾ ಮಂಡಲ ಅವ್ರಿಗೂ ರೆಕಗ್ನೈಸ್ ಮಾಡಿದ್ದೀರಾ ಒಳ್ಳೆ ಕೆಲಸಕ್ಕೆ. ನಿಮಗೆಲ್ಲ ಅನಂತ ಧನ್ಯವಾದ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ನಮ್ಮ ಮೇಡಮ್ ಮಂಜುಜಿ ಗಾದಿ ಅವರು ಭಾಳ ಉತ್ಸುಕರಾಗಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅವರಿಗೆ ಒಂದೆರಡು ಇತ ನುಡಿ ಹೇಳಬೇಕು ಅಂತ ಈಗ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಸ್ವಲ್ಪ ಹಿಂದಿಯಲ್ಲಿ ಮಾತಾಡ್ತೀನಿ ಸರ್, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. आदित्य के श्री चरणों में सभक्ति वंदना। गुरु चरणों के चाकर हम, गुरु दृष्टि के आराधक हम। इस ठोस कदम को उठाने में हमारे शक्ति प्रदाता गुरुदेव के श्री चरणों में सभक्ति नमन। समृद्ध राष्ट्रीय योजना के अंतर्गत जब मालवाला हायर प्राइमरी स्कूल का शंखनाद उस आनंद का संवाद है जो सफलता और सिद्धि की नई परिभाषा घटने जा रहा है। प्रदाता साथी प्रमुख श्री जी से जो मार्गदर्शन हमें मिला, जो हमारी गति में तीव्रता लाने में योगभूत बना है, उनके प्रति तहे दिल से नतमस्तक हूँ। शहर में विराजित सभी चारित्रात्मकों के श्री चरणों में सभक्ति वंदना। आज इस सुनहरे अवसर पर पधारे हुए हमारे मुख्य अतिथि ब्लॉक एजुकेशन ऑफिसर श्री तारानाथ जी, प्रधानाचार्य ಆಮೇಲೆ ಗಣ್ಯಮಾನ್ಯ ವ್ಯಕ್ತಿಗಳು ಎಲ್ಲರೂ ಉಪಸ್ಥಿತ ಅವ್ರನ್ನ, ಸ್ಕೂಲ್ ಪ್ರಿನ್ಸಿಪಲ್ ಬಸವಯ್ಯ ಅವರು, ಸ್ಕೂಲ್ ಪ್ರಿನ್ಸಿಪಲ್ ವಿದ್ಯಾವತಿ ಜಿ ಅವರು, ಪ್ರತಿಭಾ ಮೇಡಮ್, ಪಾರ್ಕ್ ಸರ್, ಎಲ್ಲ ಶಿಕ್ಷಕರುಗಳು, ಆಮೇಲೆ ನಮ್ಮ ABTMನಿಂದ पूर्व महामंत्री प्लस इस राष्ट्रीय समृद्ध राष्ट्रीय योजना की राष्ट्रीय संयोजिका है वीणा जी बैद ಅವರು. और ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಇದು ಸ್ಕೂಲ್ ಕಾರ್ಯ ಸಮೃದ್ಧ ರಾಷ್ಟ್ರೀಯ ಯೋಜನೆಯಲ್ಲಿ ಏನೇನು ನಡೀತಿದೆ ಆ ರಿಪೋರ್ಟ್ ಎಲ್ಲ ನಾವು ಇವ್ರನ್ನ ಕಳಿಸ್ತೀವಿ ಸರ್, ವೀಣಾ ಜಿ बैद ಅವರು. ಆಮೇಲೆ ಇವರು ನಮ್ಮ ಅಖಿಲ ಭಾರತೀಯ ಥೆರಪಿ ಕರ್ನಾಟಕ ಪ್ರಭಾರಿ ಮಧುಜಿ ಕಟ್ಟಾರ್ಯ ಅವರು ತುಂಬ ಸೇವೆಯನ್ನು ನೀಡಿದ್ದಾರೆ. 16 ಇಯರ್ಸ್ ಮಕ್ಕಳನ್ನ ಓದಿಸೋದು, ಮುಂದೆ ಎಲ್ಲ ಕಾರ್ಯದಿಂದ ಏನು ಬರುತ್ತೆ ಅವರೆಲ್ಲ ನಮ್ಮ ಮುಂದೆ ಮಾಡ್ತಾರೆ. ಸೊ ಅವ್ರಿಗೂ ಪ್ರತಿ बहुत ಆಭಾರ ಮಾಡ್ತೀನಿ. ನಮ್ಮ ಮಂತ್ರಿ ದೀಪಿಕಾ ಗೋಪ್ರು ಇಲ್ಲಿ ನಮ್ಮ ಹಿಂದೆ ಕುಂತಿದ್ದಾರೆ, ಯಾವಾಗಲೂ ಮುಂದೆ ಬರಲ್ಲ ಅವರು. ಅವ್ರು ತುಂಬ ಆಕ್ಟಿವ್. ಬಸ್ ನೀವು ಹೇಳಿ ಮಂಜುಜಿ ಏನು ಮಾಡಬೇಕು, ನಾನು ರೆಡಿ ಇದ್ದೀನಿ ಅಂತ. ಆ ಥರ ನನಗೆ ಸೆಕ್ರೆಟರಿ ಬಂದಿದ್ರೆ ಇನ್ನು ನಾವೇನು ಕೆಲಸ ಮಾಡ್ಬೋದು ನಮಗೆ ಹಿಂದೆ ತಿರ್ಗೋ ಕೆಲಸ ಇಲ್ಲ ಸರ್. ಸೊ ಥ್ಯಾಂಕ್ ಯು ದೀಪಿಕಾ ಫಾರ್ ಬೀಯಿಂಗ್ ದೇರ್. ನಮ್ಮೆಲ್ಲ ಪದಾಧಿಕಾರಿ, ನಮ್ಮ 9 पदाधिकारी भी सर, ನಾವು ಎಲ್ಲರೂ ನಮ್ಮ कदम से कदम मिलाते हुए हमारे साथ पिलर की तरह खड़े हैं. तो आप सभी का मैं स्वागत व अभिनंदन करती हूँ. और दोनों संयोजिका महिमा पटावरी और मोनिका बांटिया जी ಅವ್ರಿಗೆ ನಾವಿದು ಸ್ಕೂಲ್ನ ಒಂದ್ಸತಿ ನಾವು ಕೈಯಲ್ಲಿ ಕೊಟ್ಟಿದ್ದು, ನಾವೇನೇನು ಹೇಳ್ತಿದ್ದೋ ಹೋಗಿ ನೋಡಿ ಈ ಕೆಲಸ ಆಯ್ತಾ ಅದಾಯ್ತಾ ಅಂತ ನಮ್ಗೆ ಕರೆಕ್ಟಾಗಿ ರಿಪೋರ್ಟ್ ಕೊಡ್ತಿದ್ರು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಬೋತ್ ಆಫ್ ಯು. ಆಮೇಲೆ ನಮ್ಮ ಪೂರ್ತಿ ಟೀಮ್ ಪ್ರತ್ಯಕ್ಷ ಅಪ್ರತ್ಯಕ್ಷ ಅಲ್ಲಿ ನಿಂತಿದ್ದಾರೆ ನೋಡಿ, ಅವರು ಹುಡುಗಿದ್ದಾರೆ. ಪಿಂಕಿ ಪೋಕರ್ಣ, ಮುಸ್ಮಿಕಾ ಗಾಂಧಿ, ಒಬ್ಬರೊಬ್ರು ನನ್ನ ಹೆಸರು ಹೇಳಕ್ಕಾಗಲ್ಲ ಸರ್, ಒಬ್ರದ್ದು ಯಾರಾದ್ರೂ ಒಂದು ಹೆಸರು ಬಿಟ್ಬಿಟ್ರೆ ಆಮೇಲೆ ಅವ್ರು ಬೇಜಾರಾಗುತ್ತೆ. ನಮ್ಮ ಪೂರ್ವ ಅಧ್ಯಕ್ಷರು ಕುಸುಮ್ಜಿ ಗಾಂಧಿ ಡಾಂಗಿ ನಿಂತಿದ್ದಾರೆ. ಎಲ್ಲರದ್ದು ನನಗೆ ತುಂಬ ಸಪೋರ್ಟ್ ಇದೆ. ಅವ್ರ ಹಿಂದೆ ನಾವೇನು ಕೆಲಸ ಮುಂದೆ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಬೀಯಿಂಗ್ ದೇರ್. ನಮ್ಮ ಸಭಾಧ್ಯಕ್ಷರು ಮಂಗಲ್ಜಿ ಕೋಚರ್, युवा परिषद अध्यक्ष कमलेश जी चोपड़ा, आमेले विकास जी चोपड़ा और विकास जी भाटिया और वाइस प्रेसिडेंट. ನಮ್ಗೆ ಏನು ಕೆಲಸ ಇದ್ರು ನಾವು ಅಷ್ಟೇ ಸರ್, ನೀವು ಮಾಡಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ನಾವು ಇಲ್ಲೇ ನಿಂತಿದ್ದೀವಿ. ಸೊ ನಮ್ಗೆ ಆ ಸಪೋರ್ಟ್ ಸಿಕ್ಕಿದ್ರೆ ನಮ್ಗೆ ಹಾಗೆ ಧೈರ್ಯ ಬಂದ್ಬಿಡುತ್ತೆ ಕೆಲಸ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್. ಆಮೇಲೆ ಎಲ್ಲಕ್ಕಿಂತ ಮುಖ್ಯ ನಾವೇನು ಮಾಡಿದ್ರು ಅರ್ಥ ಬೇಕು ಸರ್, ಅರ್ಥ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅರ್ಥ ಪಡೋರು ಇಲ್ಲಿ ನಮ್ಮ ಮುಂದೆ ಕುಂತಿದ್ದಾರೆ.
ಭೂಪೇಂದರ್ ಹಿರೇನ್ ಅಂತ ನಮ್ಮ ತಮ್ಮ ಅವ್ರು ಬಂದ್ರೆ ಫಸ್ಟ್ ಡೊನೇಷನ್ ಅವ್ರ ಹತ್ರನೇ ಹೋಗಿದ್ದು ಸರ್ ತಗೊಳಕ್ಕೆ. ಈ ಸ್ಕೂಲ್ಗೆ ನಮ್ಗೆ ಮಾಡಬೇಕು, ನಮ್ಗೆ ಡೊನೇಷನ್ ಬೇಕು ಅಂತ ತುಂಬಾ ಸಹಜವಾಗಿ ತುಂಬಾ ಹೋಲ್ ಹಾರ್ಟೆಡ್ ಅನ್ಬೋದು ಅವ್ರ ಪ್ರತಿ ನಾನು. ಸೊ ನೀವು ಮಾಡಿ ಬಂದಿದ್ದಿ, ನಾನು ಇದ್ದೀನಿ ಇಲ್ಲಿ, ನೀವು ಮಾಡಿ ಮುಂದೆ ಕೆಲಸ ಮಾಡಿ, ನಿಮ್ಗೆ ಏನು ಬೇಕು ಹೇಳಿ ನಾನು ಇದ್ದೀನಿ ನಿಮ್ಮ ಹತ್ರ ಅಂತ. ಇಲ್ಲ ಮುಂದೆ ಸೋನರಾಜಿ ಚೋಪ್ರಾ ತುಂಬಿದ್ದಾರೆ, ನಮ್ಮ ಬೀಗರು ಅವರು, ನಮ್ಮ ಸೊಸೆ ಅವ್ರ ಡ್ಯಾಡಿ ಅವರು ಅಟ್ಲೀಸ್ಟ್ ಐ ಥಿಂಕ್ ತುಂಬ ಜನ ಗ್ರೂಪ್ ದಾನೂ ಕೊಟ್ಟಿದ್ದಾರೆ. ರಕ್ಷಾ ಮಾಂಡ್ರೋಟ್, ಸುನೀತಾ ಪಿಂಚ, ತುಂಬ ಜನ ಇದ್ದಾರೆ ಸರ್. ಒಬ್ಬೊಬ್ರು ನಾನು ಲಿಸ್ಟ್ ಬರ್ಕೊಂಡ್ ಬಂದಿಲ್ಲ, ತಗೊಳಕ್ಕಾಗಲ್ಲ ಸರ್, ಯಾಕಂದ್ರೆ ಎಲ್ಲ ಏರಿಯಾ ಅಷ್ಟು ಸಮರ್ಥವಾಗಿರಲ್ಲ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ದೇ ಜಸ್ಟ್ ನಾಟ್ ಫಾರ್ ಓನ್ಲಿ 50 schools ಥ್ರೂಔಟ್ ಇಂಡಿಯಾ, ಬಟ್ ಅವರು ಗುರುಗಳ ಆಶೀರ್ವಾದದಿಂದ ಐ ಥಿಂಕ್ ಮೋರ್ ದೆನ್ 100 schools ದತ್ತು ತಗೊಂಡ್ಬಿಟ್ಟು ಎಲ್ಲ ಕ್ಷೇತ್ರದಲ್ಲಿ ಅವ್ರವ್ರ ಸಮರ್ಥತೆಯಿಂದ ಎಷ್ಟು ಅವ್ರ ಕೈಲಾಗುತ್ತೆ ಅಷ್ಟು ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ಹೋಗಿದ್ದು ವಿದ್ಯಾವತಿ ಮೇಡಮ್ ಸ್ಕೂಲ್ಗೆ, ಕಾಮಾಕ್ಷಿ ಪಾಳ್ಯ. ನಮ್ಮ ವೀಣಾಜಿನ ಕರ್ಕೊಂಡು ಹೋಗಿದ್ದೆ ನಾನಲ್ಲಿ. ನಾವು ಈ ಸ್ಕೂಲಲ್ಲಿ ರೂಮ್ಸ್ ಎಲ್ಲ ಸ್ವಲ್ಪ ರೂಮಲ್ಲಿ 1-2 ರೂಮ್ಸ್ ಮಾಡೋಣ ಅಂತ ಮನಸ್ಸಲ್ಲಿತ್ತು. ಬಿಕಾಸ್ ನಾವು ಅಂದ್ಕೊಂಡಿದ್ವಿ ನಾವು ಇಷ್ಟು ದೊಡ್ಡದು ಕೆಲಸ ಮಾಡ್ಬೋದು ಅಂತ. ಸೊ ನಾವು ಸೀದಾ ವಿದ್ಯಾವತಿ ಸ್ಕೂಲ್ಗೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ನಮ್ಮ ವೀಣಾಜಿ ಬೇದ್ನ ಕರ್ಕೊಂಡು ಹೋಗಿದ್ದು. ಯಾಕಂದರೆ ಅವ್ರು ನಮ್ಮ ವಿಜಯನಗರಲ್ಲೇ ಇದ್ದಾರೆ, ಅವರು ತುಂಬ ದೂರದೃಷ್ಟಿ ತುಂಬ ಅವ್ರದ್ದು. ಕರ್ಕೊಂಡು ಹೋದ್ರೆ ಅವ್ರು ಹೇಳಿದ್ರು, ಮಂಜುಜಿ ಇಲ್ಲಂತೂ ತುಂಬ ಚೆನ್ನಾಗಿದೆ, ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ, ಸೊ ಯು ಕ್ಯಾನ್ ಡೂ ಬೆಟರ್. ಎಲ್ಲಿಲ್ಲ ನೀವು ಅಲ್ಲಿ ಮಾಡಿದ್ರೆ ಒಂದು ಅರ್ಥ ಇರುತ್ತೆ, ಇಲ್ಲಿ ಮಾಡಿರೋ ಸ್ಕೂಲಲ್ಲಿ ಮಾಡಿದ್ರೆ ಏನು ಪ್ರಯೋಜನ ಅಂತ. ಸೊ ನಾವು ಆಮೇಲೆ ವಿದ್ಯಾವತಿ ಮೇಡಮ್ನೇ ಕೇಳಿದ್ದು, ಪ್ಲೀಸ್ ಕ್ಯಾನ್ ಯು ಶೋ ಎನಿ ಸ್ಕೂಲ್ ವಿಚ್ ರಿಯಲಿ ನೀಡ್ಸ್ ಹೆಲ್ಪ್. ಆವಾಗ ವಿದ್ಯಾವತಿ ಮೇಡಮ್ ಮುಂದೆ ಬಂದು ಹೇಳಿದ್ರು, ನಿಜವಾಗ್ಲೂ ನೀವು ಮಾಡಬೇಕಂದ್ರೆ ಮಾಲಗಾಲಲ್ಲಿ ಪ್ರೈಮರಿ ಹೈಯರ್ ಸ್ಕೂಲ್ ಇದೆ, ನೀವು ಅಲ್ಲಿ ಹೋಗಿ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾವತಿ ಅವರೇ, ಬಿಕಾಸ್ ಅವರಿಂದಲೇ ನಾವು ಈ ಸ್ಕೂಲ್ ನೋಡಿದ್ದು. ಇದು ನಮ್ಮ ಸ್ಕೂಲ್ ಏನು ಅಂತ ಎಲ್ಲಿ ಅಂತ ಗೊತ್ತೇ ಇರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ ಇದು ಯಾವ ಏರಿಯಾದಲ್ಲಿ ಬರುತ್ತೆ ಅಂತ. ಇವತ್ತಿನ ದಿನ ನಮ್ಮ ಮಾಳಗಳ ಸರ್ಕಾರಿ ಶಾಲೆಗೆ ನಮ್ಮ ಇಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದಾರೆ ಏನು ಅಂತ ನಮಗೆ ಮಾಹಿತಿ ಇಲ್ಲ. ಆದರೂ ನಿನ್ನೆ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕೇಳಿದೆ, ಪೇಂಟಿಂಗು ಎಲ್ಲ ರಿನ್ಯೂವೇಷನ್ ಆಗ್ತಾ ಇದೆ ಏನು ಅಂತ ಕೇಳಿದಾಗ, ಇಲ್ಲ ಒಂದು NGO ಸಂಸ್ಥೆಯವರು ಮಾಡ್ತಾಯಿದ್ದೀನಿ, ಭಾಳ ಖುಷಿ ಆಯಿತು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳೇ ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರೇ ಮತ್ತು ಈ ಒಂದು NGO ಸಂಸ್ಥೆ ಎಲ್ಲ ಗೌರವಾನ್ವಿತ ಸದಸ್ಯರು ಆ ಕೆಲಸ. ಯಾಕೆ ಅಂತಂದರೆ ಅವರು ಖುದ್ದಾಗಿ ಒಂದು ಶಾಲೆ ತಗೊಂಡು ಶಾಲೆಗೆಲ್ಲ ಏನೆಲ್ಲ ಬೇಕು ಅನ್ನೋದನ್ನು ಅವರೇ ನಿಂತು ನೋಡಿ ಕೆಲಸ ಮಾಡಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಮುಂದಿನಿಂದಲೇ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದಾಗಲಿ, ಶಾಲೆಗೆ ಉಪಯೋಗ ಬರ್ತಕ್ಕಂಥದ್ದಾಗಲಿ, ಬುಕ್ಸ್ ಇರ್ಬೋದು, ಟೇಬಲ್ ಇರ್ಬೋದು, ಇವಾಗ ಎಲ್ಲ ಭಾಳಷ್ಟು ಕಂಪ್ಯೂಟರ್ಗಳು ಇವೆಲ್ಲ ಈ ಒಂದು ಸಂಸ್ಥೆಯವರು ಒಂದು ಉಪಯೋಗ ಮಾಡಿಕೊಟ್ರೆ ಭಾಳ ಉತ್ತಮವಾಗಿರ್ತದೆ. ಇವತ್ತಿನ ದಿನ ಆ ಒಂದು ಕೆಲಸನ ಈ ಒಂದು NGOs ಮಾಡಿದ್ದಾರೆ, ಭಾಳ ಖುಷಿಯಾಗ್ತದೆ. ಮೇಡಮ್ ಅವರು ಹೇಳೋದು, ಪ್ರತಿಯೊಂದು ನಾವೇ ಜವಾಬ್ದಾರಿಯಿಂದ ಏನೆಲ್ಲ ಮಾಡಬೇಕು ಅಂತೆಲ್ಲ ನೋಡಿ ನಾವು ಈ ಕೆಲಸವನ್ನು ಮಾಡಿದ್ದೀವಿ, ಭಾಳ ಖುಷಿ ಆಗ್ತದೆ ಅಂತ. ಯಾಕೆ ಅಂತಂದರೆ ಇವತ್ತು ವಿದ್ಯಾಭ್ಯಾಸ ಅಂತ ಅಂದರೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅದರಲ್ಲೂ ಒಂದು ವಿದ್ಯಾದಾನ ಮಾಡೋದು ಭಾಳ ಇದು. ಆ ಒಂದು ಇದಕ್ಕೆ ನಮ್ಮ ಕೈಲಾದಂಥ ಒಂದು ಸೇವೆಗಳು, ಒಂದು ಸಂಘಟನೆ ಮುಖಾಂತರ ಇವೆಲ್ಲ ಮಾಡ್ತಕ್ಕಂಥದ್ದು ಒಳ್ಳೆ ಶ್ಲಾಘನೀಯ ಕೆಲಸ ಅಂತ ನಾನು ಹೇಳೋಕ್ಕೆ ಹೆಮ್ಮೆ ಆಗ್ತದೆ. ಮೇಡಮ್, ಈ ಒಂದು ಸಂಸ್ಥೆಯಿಂದ ಇಲ್ಲ ಭಾಳ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಈ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರ ಕೆಲಸಗಳನ್ನು ಆಗಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕೋಆರ್ಡಿನೇಟರು ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಅವರು ಕರ್ನಾಟಕ ಪ್ರಭಾರಿಯಾಗಿದ್ದಾರೆ. ಪ್ಲಸ್ ಅವರು ತುಂಬ ಕ್ಲಾಸಸ್ ತಗೊಳ್ತಾರೆ, ತುಂಬ ಮೆಡಿಟೇಷನ್ ಮಾಡ್ತಾರೆ. ನಮ್ಮ ವಿಜಯನಗರ ಆಗಲಿ ಥ್ರೂಔಟ್ ಇಂಡಿಯಾದಲ್ಲಿ ಏನಾದರೂ ನಮಗೆ ಕೇಳಬೇಕು, ಏನಾದರೂ ಒಂದು ರಾಯ್ ತಗೋಬೇಕಂದ್ರೆ ನಾವು ವೀಣಾಜಿ ಬೇಡ್ ಹತ್ರನೇ ಹೋಗ್ತೀವಿ. ಸೊ ಬೀಂಗ್ ವೆರಿ ಪ್ರೌಡ್, ವೀಣಾಜಿ ಬೇಡ್ ವಿಜಯನಗರಲ್ಲಿ ಇಟ್ಬಿಟ್ಟು ನಮಗೆ ಪದೇ ಪದೇ ನಮ್ಮ ಇದು ಮಾಡ್ತಿದ್ದಾರೆ, ಮಾರ್ಗದರ್ಶನ ಕೊಡ್ತಿರ್ತಾರೆ.
ಸೊ ನಾನು ವಿನಾಜಿ ಪ್ರಯತ್ನ ಕಲಿತೀನಿ ಅವ್ರಿಗೆ ಮಾತು ಹೇಳಬೇಕು. ಅದರ ಮಧ್ಯದಲ್ಲಿ ನಾನು ಕನ್ಯಾ ಮಂಡಲ್ ಧ್ವನಿಗನ್ನ ಹೆಸರು ಮರ್ತಿದ್ದೆ. ಥ್ಯಾಂಕ್ ಯು ಧ್ವನಿ, ಅವರು ಪೂರಾ ಕನ್ಯಾ ಮಂಡಲ್ನ ಹ್ಯಾಂಡಲ್ ಮಾಡ್ತಾರೆ ಸರ್. ನಮ್ಮ ಡ್ಯಾಡಿ ಬಂದಿದ್ದಾರೆ. ಥ್ಯಾಂಕ್ ಯು ಪಾಪಾ ಫಾರ್ ಬೀಯಿಂಗ್ ಹಿಯರ್. अध्यात्म के महासूर्य पूज्य गुरुदेव के चरणों में वंदन। वंदन उस पवित्र आत्मा को जिनकी प्रेरणाएं हमारे जीवन में एक ऊर्जा का संचार करते हैं। सम्माननीय तेरापंथ मंडल की अध्यक्ष श्रीमती मंजू जी, इस मालगढ़ स्कूल के प्रिंसिपल, सभी टीचर्स और आप सभी मंच पर बैठे हुए सभी सम्माननीय लोग, प्रकाश जी आप सबका, और स्पेशली विद्या मैम को। अगर मैं ये समझती हूँ, अगर विद्या मैम जैसी टीचर्स की यहाँ पर ट्रेनिंग हो जाए तो ये स्कूल और अच्छा हो जाएगा। तो आई रियली अप्रिशिएट विद्या मैम, बिकॉज इफ योर ट्रेनिंग, बिकॉज आई हैव सीन इन विच स्कूल शी इज कामाक्षी पांडे स्कूल में जिसमें ये प्रिंसिपल है, उस स्कूल को इन्होंने बहुत सुंदर से मेंटेन किया है। फर्स्ट टाइम जब हम गए थे मंजू जी के साथ में, मुझे ऐसे लगा वहाँ काम करना कोई ज़रूरत नहीं है। वहाँ पे इतना वेल डेवलप्ड स्कूल है। तो सबसे पहले तो मुझे खुशी है, वो भी एक गवर्नमेंट स्कूल है, ये भी एक गवर्नमेंट स्कूल है, बट इन्होंने जब हमने इनको मना किया तो इन्होंने एक बार भी ये नहीं सोचा कि मेरे स्कूल में जो डोनेशन आने वाला था मैं इस स्कूल को क्यों कन्वर्ट करूं। दैट इज़ द मेन थिंग आई अप्रिशिएट फॉर यू, क्योंकि इनके दिल में जो बात थी कि भाई जैसे मेरा स्कूल है वैसे दूसरे स्कूल भी डेवलप हो, ऐसी फीलिंग्स अगर जो लेडीज़ या जो भी इस देश का नागरिक रखेगा उस देश का विकास 100% होगा। और इन्होंने हमें सपोर्ट किया और हमें ये स्कूल दिखाया। यहाँ हम आए, 2 विजिट किए, यहाँ के प्रिंसिपल से बिल्कुल सेटिस्फाइड नहीं थे। आई एम टेलिंग यू करेक्टली, प्रिंसिपल से हम बिल्कुल सेटिस्फाइड नहीं थे। मैं झूठी तारीफ नहीं करूँगी। क्यों नहीं सेटिस्फाइड थे? कि वो किसी चीज़ को समझने के लिए तैयार नहीं हो रहे थे। विद्या मैम अगर हमारे बीच में मीडिएटर नहीं होती तो शायद हम इतना बड़ा काम आज इस स्कूल में नहीं कर पाते। हम बहुत सौभाग्यशाली हैं। एज एन NGO अखिल भारतीय तेरापंथ महिला मंडल में समृद्ध राष्ट्र योजना, सर आपको मालूम नहीं है कि समृद्ध राष्ट्र योजना वी हैव नॉट टेकन फ्रॉम आवर सेल्स, ये इंडियन गवर्नमेंट की तरफ से हमको दी गई योजना है। हम स्वच्छ भारत योजना के ब्रांड एम्बेसडर हैं। ये हमारे लिए बहुत बड़ी उपलब्धि है। हम स्वच्छ भारत योजना के ब्रांड एम्बेसडर थे और जब ये स्टार्ट की गई थी योजना तो हमने इसको बहुत बड़े लेवल पे काम किया। आफ्टर द 2 years गवर्नमेंट हैज डिसाइडेड कि स्वच्छ भारत योजना को अगर कन्वर्ट करके समृद्ध राष्ट्र योजना में कन्वर्ट कर दिया जाए तो बहुत सारी चीज़ों का डेवलपमेंट हम कर सकेंगे, यानी डिफरेंट फील्ड्स में हम एंट्री करके देश को बेटर बना सकेंगे। इसीलिए हमारे गुरुदेव की जब 50th दीक्षा एनिवर्सरी आई, हमारे गुरु आचार्य श्री महाशमन जी हैं जिन्होंने 50,000 किलोमीटर से ज़्यादा पैदल यात्रा की है और लगभग 20,000 से भी ज़्यादा लोगों को नशा मुक्त यानी ड्रिंकिंग और सिगरेट, पान, गुटखा सबसे मुक्त करवाया है। उनकी यात्रा से इतना बड़ा, अभी वो अहमदाबाद के पास गांधीधाम के पास कच्छ एरिया में पैदल चल रहे हैं और नेक्स्ट उनका चातुर्मास अहमदाबाद में होगा। तो आचार्य श्री महाशमन को ये उनकी दीक्षा दिवस पे एक भेंट देने के लिए हमने इस साल समृद्ध राष्ट्र योजना के अंतर्गत हमने सोचा था 50th एनिवर्सरी है, 50th हम करेंगे, बट वी आर वेरी लकी और वी आर वेरी प्राउड टू से कि पूरे देश में लोगों को ऐसे काम, सेवा का काम करने में बहुत इंटरेस्ट आता है। हम एक स्कूल अलाउ करते हैं, लोग 6 स्कूल लेते हैं। आज मेरे पास दिन भर में रोज के 50 कॉल स्कूल ऑल ओवर इंडिया से आते हैं कि लीला जी वी हैव ऑलरेडी फिनिश्ड 1 स्कूल वर्क, वी वांट टू अडॉप्ट 1 more स्कूल, बट हमने 1 या 2 से ज़्यादा अलाउ नहीं किया क्योंकि डिफरेंट काम करें। जैसे अभी प्रकाश सर ने कहा 10,000 बुक्स, 1200 बुक्स, 1500 बुक्स, पेन, कॉपीज हम डिस्ट्रीब्यूट करते हैं, वो तो हमारी काउंटिंग में ही नहीं है। वो तो हमारे पास आज पूरे इंडिया का हम काउंट करें तो हमारे
हमारे पास मोर देन लाख स्टार आए हैं, लाखों से भी ऊपर है संख्या प्रकाश जी को, क्योंकि 500 ब्रांचेस है। ये काम तो बहुत छोटा काम था। आचार्य श्री महाप्रज्ञ जी ने ये एक बात कही, अगर हम किसी को देने से अच्छा किसी को काबिल बनाए, काबिल मतलब वी हैव टू मेक यू वर्थ, यू कैन अर्न दैट बुक, you should, we are not going to donate you that book, you should be able for that to earn that book, you can purchase your that book from your money. So इस तरह की मेंटेलिटी वाले जो गुरु हमारे हैं, ऐसा गुरु होना भी हम सब के लिए बहुत बड़ा गौरव है। इसीलिए आज हम पूरे देश में 150 से भी अबव स्कूल्स हम अडॉप्ट कर चुके हैं और ऐसा नव निर्माण का काम हमारी स्कूल कर रही है। ये एक स्कूल से आपको लग रहा है कितना बढ़िया काम किया है, कितना पैसा कलेक्ट करने में इस टीम की मेहनत लगी होगी, हाउ मच हार्ड वर्क दे हैव डन, इसका तो कोई वर्णन ही नहीं। बट बिकॉज इसके लिए ओनली सोसाइटी के वेलफेयर के लिए, तो सोसाइटी वेलफेयर के लिए जो लोग भी आगे कदम बढ़ाते हैं उनका काम, और इसके लिए भरपूर डोनेशन भी आ रहा है। यहाँ एक स्कूल के पूरे बैंगलोर में हमने ऑलरेडी 4 स्कूलों में ये काम फिनिश हो चुका है। ऑलरेडी इसी लेवल का काम, इसी लेवल का बड़ा काम ऑलरेडी 4 स्कूलों में फिनिश हो चुका है। तो वी आर मतलब वी फील प्राउड ऑफ आवर मेंबर्स जो बेंगलोर में हमारे 4000 के आसपास, और मतलब दिस इज द यूनिफॉर्म, दिस इज 4000 मेंबर से ज़्यादा बेंगलोर में मेंबर है, और पूरी इंडिया में वी आर हैविंग मोर देन 60,000 मेंबर्स। इफ वी से वंस RSS, अगर RSS के बाद में कोई संस्था है तो केवल अखिल भारतीय तेरापंथ महिला मंडल है, जिसकी अगर एक आवाज, जस्ट नाउ इफ वी से दैट फ्रॉम अखिल भारतीय तेरापंथ महिला मंडल वी वांट टू डू दिस प्रोग्राम विद इन 2 hours, then more than 60,000 ladies come on the ground and they will do that work. So this dedication is only for Guru or his policies. So we all are dedicated to Guru Acharya Shri Mahashaman. He is working for Ahimsa and for the development of the society. If a child is educated, then the nation gets a good citizen. So that we are planning that, and our Mahila Mandal has done, Vijayanagar Mahila Mandal has done a marvelous work in your school. So the school structure has completely changed. Last 15 days back I had came here and seen whole work was within completion work. So it was Manju ji's hard work, Sayojika Mahima ji, Monica ji and मंत्री दीपिका जी हार्ड वर्क, एंड जो सब लोगों ने जो डेडिकेशन दिया, जो डोनेशन दिया है, डेफिनेटली वो डोनेशन बहुत बड़ा रोल है। विदाउट डोनेशन इट वाज वेरी टफ टू डू दिस हार्ड वर्क जॉब। सो मोर देन आई थिंक 9 to 10 lakhs they have spent it, and we are going to take them receipts from them. We are not believing them. देखिए हम इनके ऊपर विश्वास नहीं करेंगे कि ये बोलेंगे हमने 10 लाख खर्चा कर दिया। नो, यू हैव टू शो मी द रिसीट्स, बिकॉज दे आर नॉट ओनली वन ब्रांच इन इंडिया, we are having more than 500 branches. We ask them whatever expenditure you have done, and the school authority's signature also, really they have done this. We are very thankful to the Terapanth Mahila Mandal Vijayanagar. They have done this, they have given us and donated us these things, and they have done very good job. This appreciation letter should come from your school board. At least you people should give this appreciation letter, because in all over India we are getting these letters, and we are going to present in front of our Guru. You can't believe that in all over India we have done more than 2 crores work. More than 2 crores work we have finished, because this women power, not manpower. Men have came only to appreciate us. Only women power has done. This is the 60,000 women power is working this work, doing this work in the dedication of Guru's guidance. So we are not saying that we have done, I have done nothing. We are not going to do anything. Only if our Guru has broad vision, they want to do this welfare of the society, they want to develop the society, then only we are very less in, we comes अल्पसंख्यक माइनॉरिटी में हैं हम, प्रकाश जी माइनॉरिटी में हैं,
पूरे पूरे इंडिया में, वर्ल्ड में हम वी आर ओनली मोर देन 4 लाख मेंबर, 4 लाख जैन्स आर देयर। हम इससे ज्यादा नहीं है, 4-5 लाख जैन होकर के भी हम इतने बड़े बड़े काम कर सकते हैं, बिकॉज वी आर अर्निंग नो प्रॉब्लम, वी आर हार्ड वर्कर नो प्रॉब्लम, बट वी आर डोनेटिंग एज वेल एज टू द सोसाइटी ऑल्सो। That is a main contribution the Jain community is doing, that government should recognize this Jain communities, because Modi sir always used to say कि Jain people's contribution is, though they are minority, coming in minority, but their contribution पूरे देश में जितना contribution उसका होता है, उसका मतलब 35% कौन कर रहा है? जैन कम्युनिटी कर रही है। आपको सोचना होगा। तो ये हमारा जो कम्युनिटी 35 मोर देन 35% जैन कम्युनिटी इज डोनेटिंग। सो जबकि हमारी संख्या कितनी है? 4 से 5 लाख, इससे ज़्यादा हमारी संख्या नहीं है पूरे जैन समाज की। तो 50 लाख। सो हाँ, फिर इससे ज़्यादा हमारी संख्या नहीं है, फिर भी हम इतना 13 पंथ की संख्या अपनी है, 3 से 4 लाख 13 पंथ की। पूरे जैन समाज की हमारी इतनी कम संख्या होते हुए भी हम इतना बड़ा कंट्रीब्यूशन कर रहे हैं। तो यू शुड ट्राई टू अंडरस्टैंड कि हम अपनी पीठ खुद थपथपाएंगे कि हमने बहुत बड़ा काम किया है और कर रहे हैं। और 13 पंथ महिला मंडल विजयनगर ने एक बहुत स्ट्रॉन्ग स्टेप उठाया है। दे आर हैविंग ओनली मोर 500 अराउंड मेंबर्स, बट 500 मेंबर्स की कोई टीम इतना बड़ा काम कर सके तो ये एक बहुत बड़े एप्रिशिएशन का कारण बनता है। वी शुड से बिग ओवरम फॉर विजयनगर महिला मंडल एंड अ बिग ओवरम दिस Malagala school. They have given us opportunity to do this miraculous work here, and we are very happy to do, and we need your support. This type of schools if anywhere is there. अभी सर ने मुझे ये बात कही कि 1 करोड़ की जमीन इस स्कूल को अलॉट हो रही है, तो उसके बारे में हम बात करेंगे। Definitely we will sit and talk to you. What can we do for these children, for upcoming children, for the better future of our lovely Bharat. Om Arham.